ಇನ್ನು ಈ ಗಟ್ಟಿತನ, ನಮ್ತನ, ನಿಮ್ತನ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಒಂದು ಕಥೆ ರೀ. ಒಂದು ಸಮುದ್ರದಲ್ಲಿ ತುಂಬಾ ಬಿರುಗಾಳಿ ಮತ್ತು ಅಲೆ ಎದ್ದಂತ ಒಂದು ವಾತಾವರಣದಲ್ಲಿ ಸಿಗಾಕೊಂಡಿರತ್ತೆ. ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಾ ಇರುತ್ತೆ ಆ ಹಡಗಿಗೆ. ಅದು ಲೈಟ್ ದೂರದ ಲೈಟ್ ನೋಡ್ಬಿಟ್ಟು ಈ ವಾರ್‌ಶಿಪ್ ಇಂದ ಒಂದು ರೇಡಿಯೋ ಸಿಗ್ನಲ್ ಹೋಗುತ್ತೆ. 10 ಡಿಗ್ರಿ ನೀವು ಇದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೊಲೈಷನ್ ಆಗತ್ತೆ, ಗುದ್ಕೊಂಡ್ಬಿಡ್ತೀವಿ ಅಂತ. ಆ ಕಡೆಯಿಂದ ಮತ್ತೆ ಅದೇ ರೇಡಿಯೋ ಸಿಗ್ನಲಿಂದ ಬರತ್ತೆ. ನೀವೇ 10 ಡಿಗ್ರಿ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗತ್ತೆ ಅಂತ. ಈ ಕಡೆ ಇದ್ದಿದ್ದು ವಾರ್‌ಶಿಪ್ಪಲ್ಲಿರೋನು ಕೋಪ ಬಂದ್ಬಿಟ್ಟು, ದಿಸ್ ಇಸ್ ದ ಕ್ಯಾಪ್ಟನ್ ಸ್ಪೀಕಿಂಗ್, ಇದು ನೇವಿ ಶಿಪ್ಪು, 10 ಡಿಗ್ರಿ ನೀವು ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗತ್ತೆ. ಆ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ. ಹಲೋ, ನೀವು ಲೈಟ್ ನೋಡ್ತಾ ಇದ್ದೀರಲ್ಲ, ಅದು ನನ್ನ ಶಿಪ್ ಅಲ್ಲ, ನನ್ನ ಲೈಟ್ ಹೌಸು. ನಾನು ಹೇಳ್ತಾ ಇದ್ದೀನಿ, ನೀನು ನಿನ್ನ ದಿಕ್ಕನ್ನ ಬದಲಾಯಿಸ್ಕೊಂಡಿಲ್ಲ ಅಂದರೆ ನೀನು ಲೈಟ್ ಹೌಸಿಗೆ ಗುದ್ಕೊಂಡು ನಿಂದು ಆಕ್ಸಿಡೆಂಟ್ ಆಗಿ ನಿಂದೇ ದೋಣಿ ಮುಳುಗತ್ತೆ ಅಂತ. ಈ ಕಡೆ ವಾರ್‌ಶಿಪ್ಪಿಂದ ಫುಲ್ ರೇಡಿಯೋ ಸೈಲೆನ್ಸು. ರೇಡಿಯೋ ಸೈಲೆನ್ಸಲ್ಲಿ ಆಮೇಲೆ ಬಂದಿದ್ದೇನು, ಏನಿಲ್ಲ ಮಾತು, ಹಡಗು ಅದಾಗದೇ ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಂಡು ಹೋಯ್ತಂತೆ. ಅಂದರೆ ಇದರಿಂದ ಏನು ಈ ಕಥೆಯಿಂದ ತಿಳ್ಕೊಳ್ಳೋಕೆ ಸಿಗುತ್ತೆ ಅಂದರೆ, ಕೆಲವು ಸತಿ ನಾವು ಲೈಟ್ ಹೌಸ್ ಇದ್ದಂಗೆ. ನಾವು ನಮ್ಮ ಮೌಲ್ಯಗಳು, ನಾವು ಯಾರು, ಪ್ರಪಂಚ ಕೆಲವು ಘಟನೆಗಳನ್ನು ಕೊಡುತ್ತೆ. ಕೆಲವು ಸಿಚುವೇಶನ್ಸ್ಗಳು ನಾವೇನು ಬಿಟ್ಕೊಡ್ಬೇಕಾ ಏನು ಎಲ್ಲವನ್ನ ಪರೀಕ್ಷೆ ಮಾಡುತ್ತೆ. ಆದರೆ ನಾವು ನಮ್ಮ ಮೌಲ್ಯಗಳಿಗೆ, ನಮ್ಮತನಕ್ಕೆ ಒಬ್ಬರೇ ಆಗಿ ನಿಂತ್ರೂ, ಕಷ್ಟ ಆದ್ರೂ ಯಾಕೆ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಈ ಕಥೆ ಒಂದು ಚಿಕ್ಕ ಉದಾಹರಣೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.